ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ಎಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ನಮ್ಮ ಧನ್ರಾಜ್ ಅವರು ಫೈನಲಿ ಕ್ಯಾಪ್ಟನ್ ಆಗ್ತಾರೆ. ಮತ್ತೆ ನಮ್ಮ ರಜತ್ ಮತ್ತೆ ಮಂಜು ಅವರ ಫೈಟ್ ಕಂಟಿನ್ಯೂ ಆಗ್ತಾನೆ ಇದೆ. ಇಲ್ಲಿ ಯಾವಾಗ ಒಂದು ದಡ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಏನೇನಾಯ್ತು ನಿನ್ನೆ ಎಪಿಸೋಡಲ್ಲಿ ಅಂತ ಬಿಟ್ಟು ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ನನ್ನ ಎಪಿಸೋಡ್ ವಿಚಾರ ಮಾತಾಡೋದಾದ್ರೆ, ನನ್ನ ಎಪಿಸೋಡು ಮಾರ್ನಿಂಗ್ ಸಾಂಗ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಡ್ಯಾನ್ಸ್ ಆಡ್ಕೊಂಡು ಆರಾಮಾಗಿ ಅಪ್ಪ ಫ್ರೈಡೆ ಬಂತಲ್ಲ ಅನ್ನಂಗಿರುತ್ತೆ ಎಲ್ಲರೂ ಎಕ್ಸ್ಪ್ರೆಷನ್ನು. ಮಂಜಣ್ಣ ಅವ್ರು ಬಂದ್ಬಿಟ್ಟು ಸ್ವಲ್ಪ ರಾಜ ಗತ್ತನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂತಾರೆ. ಅಲ್ಲಿ ನಮ್ಮ ಗೌತಮಿ ಅವರಾದ್ರೆ ಅಪ್ಪ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ರಿ ಗುರು ದಯವಿಟ್ಟು ಅಂತ ಅಂದ್ರೆ, ಇನ್ನೊಂದ್ ಕಡೆ ತ್ರಿವಿಕ್ರಮ್ ಅವರಾದ್ರೆ ದಯವಿಟ್ಟು ಸ್ಟಾರ್ಟೇ ಮಾಡಬೇಡ ಮಂಜಣ್ಣ, ಯಾವ ರಾಜನೂ ಬೇಡ ಏನೂ ಬೇಡ ಮಂಜಣ್ಣ ಅಂತ ಕಾಮಿಡಿ ಮಾಡ್ತಾರೆ. ಅದು ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಷ್ಟು ಹಣ್ಣುಗಾಯಿ ನೀರ್ಗಾಯಿ ಮಾಡಕ್ ಬಿಟ್ಟಿದ್ದಾರೆ ನಮ್ಮ ಮಂಜಣ್ಣ ಅವರು ಈ ವಾರ ಎಲ್ಲಾ ಒಂದು ಪ್ರಜೆಗಳನ್ನ ಅಂತಾನೆ ಹೇಳ್ಬೋದು. ಇದಾದ ನಂತರ ನಮ್ಮ ಚೈತ್ರ ಕುಂದಾಪುರ ಅವರು ಬೇಜಾರ್ ಪಟ್ಕೊಳ್ತಾ ಇರ್ತಾರೆ. ಅಲ್ಲ, ತುದೀಲಿ ಬಂದ್ಬಿಟ್ಟು ನಾನು ನಾಮಿನೇಷನ್‌ಗೆ ಬಂದ್ಬಿಟ್ನಲ್ಲ, ಯಾರು ನಾಮಿನೇಟ್ ಆಗಿರ್ಲಿಲ್ಲ. ನಾನೇ ಹೋಗಿ ನಾಮಿನೇಟ್ ಮಾಡಕ್ ಹೋಗಿ ನನ್ನಿಂದ ನಾನೇ ನಾಮಿನೇಟ್ ಆದ್ನಲ್ಲ. ಮಂಜಣ್ಣ ಹೆಂಗೆ ನನ್ನ ನಾಮಿನೇಟ್ ಮಾಡ್ಬಿಟ್ರು. ನನ್ಗೆ ಆ ಗಿಲ್ಟು ಈ ವಾರ ಪೂರ್ತಿ ಕಾಡ್ತಾ ಇದೆ, ಭಯ ಆಗ್ತಿದೆ ಅಂತ ಶೇರ್ ಮಾಡ್ಕೊಳ್ತಾರೆ. ಅದನ್ನ ತೋರಿಸ್ತಾರೆ. ಅದಾದ ನಂತರ ನಮ್ಮ ಪತಿಗಳು ಇಬ್ರು ಕೂಡ ಬೇರೆ ರಾಜ್ಯನೇ ಬಿಲ್ಡ್ ಮಾಡೋಣ, ನಿಮಗೆ ಒಂದು ಆಪ್ಷನ್ ಕೊಡ್ತೀವಿ ಚೂಸ್ ಮಾಡಕ್ಕೆ, ನೀವೇನ್ ಆಗ್ಬೇಕು ಅನ್ಕೊಂಡಿದ್ದೀರ ರಾಜ್ಯದಲ್ಲಿ ನೀವೇ ಚೂಸ್ ಮಾಡ್ಕೊಳ್ಳಿ, ನಾವೇನ್ ರಾಜ ಆಗಲ್ಲಪ್ಪ, ನಾವಿಬ್ರು ಸೇನಾಧಿಪತಿಗಳೇ ಆಗಿರ್ತೀವಿ, ಬೇಕಾದ್ರೆ ನೀವು ಚೂಸ್ ಮಾಡ್ಕೊಳ್ಳಿ ಅಂದ್ರೆ, ಭವ್ಯಗೌಡ ಅವ್ರು ರಾಣಿ, ನನಗೇನೋ ರಾಣಿ ಆಗಕ್ಕೆ ಇಷ್ಟ ಇಲ್ಲಪ್ಪ ಅಂತಾರೆ. ಬಟ್ ಅವರಿಗೆ ಇಷ್ಟ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇರುತ್ತೆ. ಜಸ್ಟ್ ಕವರಪ್ಗೆ ನನಗೆ ರಾಣಿ ಆಗಕ್ಕೆ ಇಷ್ಟ ಇಲ್ಲಪ್ಪ ಅಂತ ಅಂದ್ರು ಅಂತ ಅನ್ಸುತ್ತೆ. ಮತ್ತೆ ಈ ಕಡೆ ಬಂದ್ಬಿಟ್ಟು ಶೋಭಾ ಮತ್ತೆ ಚೈತ್ರ ಅವರು ಮಾತಾಡ್ತಾ ಇರ್ತಾರೆ. ಮಹಾರಾಣಿ ಅವ್ರಿಗೆ ನಿನ್ನೆ ಎಕ್ಸ್ಪ್ಲನೇಷನ್ ಕೇಳಿದಾಗ ಉತ್ತರ ಕೊಟ್ಟು ಹೋಗ್ಬೇಕಿತ್ತು. ಟಾಸ್ಕ್ ರದ್ದಾದಾಗ ಅಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡ್ತಾರಲ್ಲ, ಆಗ ಸ್ವಲ್ಪ ಕ್ವಶನ್ಸ್ ಮಹಾರಾಣಿಗೆ ಇಡ್ತಾರೆ. ಬಟ್ ಮಹಾರಾಣಿ ಮೋಕ್ಷಿತ ಏನು ಯುವರಾಣಿ ಮೋಕ್ಷಿತ ಏನು ಆನ್ಸರೇ ಮಾಡಿರಲ್ಲ. ನನ್ಗೆ ಅನ್ಸಿರಂಗ್ ನಾನು ಮಾಡಿದ್ದೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಎದ್ದೋಗ್ತಾರೆ. ಅದ್ರ ಬಗ್ಗೆ ಚೈತ್ರ ಮತ್ತೆ ನಮ್ಮ ಶೋಭಾ ಅವರು ಮಾತಾಡ್ತಾರೆ. ಹಂಗೆ ಹೇಳ್ಬಾರ್ದಾಗಿತ್ತು, ಆಕ್ಚುಲಿ ಅವರು ಉತ್ತರ ಕೊಡ್ಬೇಕಾಗಿರೋದು ಯುವರಾಣಿ ಆದ ಅವರ ಕರ್ತವ್ಯ ಆಗಿರುತ್ತೆ. ನಾನು ಹೇಳೋಣ ಅನ್ಕೊಂಡೆ, ಬಟ್ ಆಲ್ರೆಡಿ ಅವರು ತುಂಬಾ ಎಮೋಷನಲ್ ಆಗಿರ್ತಾರೆ, ತುಂಬಾ ಹೆವಿ ಆಗಿದ್ರು. ಹಂಗಿರ್ಬೇಕಾದ್ರೆ ಅವ್ರಿಗೆ ಹೋಗಿ ಸಮಾಧಾನ ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು. ಅದು ಬಿಟ್ಟು ಸುಮ್ಮನೆ ಹೋಗಿ ಚೂಟಿ ಗಾಯ ಮಾಡಕ್ಕೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ನಾನು ಸುಮ್ಮನೆ ಅದೇ ಅಂತ ಅಂದ್ಬಿಟ್ಟು ಚೈತ್ರ ಮತ್ತೆ ಶೋಭಾ ಅವರು ಇಬ್ರು ಮಾತಾಡ್ಕೊಳ್ಳೋದನ್ನ ತೋರಿಸ್ತಾರೆ. ನಮ್ಮ ಸೇನಾಧಿಪತಿಗಳು ಇಬ್ರು ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ. ನಾವಿನ್ನ ಸೇನಾಧಿಪತಿಗಳು ಆಗಿರೋದೇ ಬೇಡ, ಹೋಗ್ಬಿಟ್ಟು ನಿಮ್ ಯುವರಾಣಿಗೆ ನೀನ್ ಹೇಳು, ನನ್ನ ಯುವರಾಜನ್ಗೆ ನಾನು ಹೇಳ್ತೀನಿ, ನಾನು ಸೇನಾಧಿಪತಿಗಳ ಆಗಿ ಇರಲ್ಲ, ಸುಮ್ನೆನೆ ಪ್ರಜೆಗಳ ತರ ನೀವು ಬಂದಾಗ ಎದ್ ನಿಂತ್ಕೊಂತೀನಿ, ಓದಾಕ್ ಕುತ್ಕೊಂತೀನಿ ಅಂತ ಹೇಳೋಣ. ಏನು ನಾವೆಲ್ಲ ಬಡದಾಡೋದು ಗುದ್ದಾಡೋದು, ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ನಾವಿಬ್ರು ಆಚೆನಾ? ನೋಡು ಮಚ, ಏನ್ ಪ್ಲಾನ್ ಮಾಡಿ ಆಚೆ ಇಟ್ಟಿದ್ದಾನೆ, ಚಾಡಿ ಹೇಳ್ತೀನಿ ಅಂತ ನಾನಂತೆ ಅಂತ ಅಂದ್ಬಿಟ್ಟು ಇಬ್ರು ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಮತ್ತೆ ಎಲ್ಲರೂ ವರ್ಕೌಟ್ ಮಾಡ್ಕೊಳ್ತಾರೆ. ಇದಾದ ನಂತರ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇಲ್ಲಿ ತೋರಿಸ್ತಾರೆ ನಮ್ಮ ಮೋಕ್ಷಿತ್ ಅವ್ರನ್ನ ಮತ್ತೆ ಮಂಜಣ್ಣನ ಬಂಧಿಸಿರೋದು. ಅಲ್ಲಿ ರಜತ್ ಅವರು ಸೂಪರ್ ಆಗಿ ಗೆಸ್ ಮಾಡಿದ್ರು ಅಂತ ಅನ್ನಿಸ್ತು. ನಮ್ಮ ಚೈತ್ರ ಕುಂದಾಪುರ ಅವ್ರ ಗೆಸ್ ಅಂತೂ ರಾಮ ಚಂದ್ರ ಪ್ರಭುವೇ, ಇನ್ನೇನ್ ಹೇಳ್ಬೇಕು ಅಂತಾನೆ ನನಗೆ ಆಕ್ಚುಲಿ ಗೊತ್ತಾಗಲ್ಲ, ಹಂಗೆ ಗೆಸ್ ಮಾಡ್ತಾರೆ ಚೈತ್ರ ಕುಂದಾಪುರ ಅವರು. ರಜತ್ ಅಂತೂ ಚೆನ್ನಾಗಿ ಗೆಸ್ ಮಾಡ್ತಾರೆ. ಈಗ ನೋಡು, ನಮ್ಮ ಯುವರಾಜನ ಕರ್ಕೊಂಡು ಹೋಗ್ತಾರೆ, ಅವ್ರವ್ರ ತಂಡ ಫಸ್ಟ್ ಯಾರು ಯುವರಾಣಿನೋ ಬಿಡಿಸ್ತಾರೋ ಅವ್ರ ತಂಡ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ರಜತ್ ಅವರು ಕ್ಲೀನ್ ಆಗಿ ಗೆಸ್ ಮಾಡ್ತಾರೆ. ಶಶಿರ್ ಅವರೆಲ್ಲ ಒಪ್ಕೋತಾರೆ. ಬಟ್ ಈ ಕಡೆ ನಮ್ಮ ಚೈತ್ರ ಕುಂದಾಪುರ ಅವ್ರು ಬಂದ್ಬಿಟ್ಟು ನಮ್ಮ ರಾಜ್ಯನ ಬೇರೆ ಒಂದ್ ಸ್ವಲ್ಪ ಜನ ಬಂದ್ಬಿಟ್ಟು ಆಳ್ತಾರೆ ಅಂತೆ. ಏನ್ ಬಿಗ್ ಬಾಸ್ ಟೀಮ್ ಅಂತ ಬಂದ್ಬಿಟ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆ ಆಟ ಆಡುತ್ತಾ? ಏನ್ ಗೆಸ್ಸು ಗುರು, ಚೈತ್ರದ್ದು ಡಬ್ಬಾ ಗೆಸ್ಸು ಅಂತ ಅನ್ನಿಸ್ತು ನನಗೆ ಆ ಮೂಮೆಂಟ್ ಅಲ್ಲಿ. ಅದಕ್ಕೆ ಶಿಶಿರ್ ಕೂಡ ಕಾಲ್ ಎಳಿತಾ ಇರ್ತಾರೆ. ಸರಿ ಅನ್ಕೊಂಬಿಡು, ನೀನ್ ಏನ್ ಅನ್ಕೊಂತೀಯ ಹಂಗ್ ಅನ್ಕೊಂಬಿಡು ಅಂತ ಅಂದ್ಬಿಟ್ಟು ಫುಲ್ ಟ್ರಿಗರ್ ಆಗಿ ಹೋಗ್ಬಿಡ್ತಾರೆ, ಇರಿಟೇಟ್ ಆಗಿ ಹೋಗ್ಬಿಡ್ತಾರೆ ಶಿಶಿರು. ಆಗ ನಮ್ಮ ಚೈತ್ರ ಕುಂದಾಪುರ ಹಂಗಲ್ಲಣ ಅಂತ ಅಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಕ್ ಹೋಗ್ತಾರೆ. ಅದು ಒಂಥರ ಚೈತ್ರ ಅವ್ರದ್ದು ಆತರ ಗೆಸ್ ಮಾಡ್ತಾ ಇದ್ರೆ ಇರಿಟೇಟ್ ಆಗ್ಬೇಕಾ, ನಗ್ಬೇಕಾ, ಏನ್ ಗುರು ತಾನೇ ಬುದ್ಧಿವಂತೆ ಅಂತ ಮಾತಾಡ್ತಾರೆ. ಬಟ್ ಅಲ್ಲಿ ನೋಡಿದ್ರೆ ಅವರು ಕಾಮಿಡಿ ಪೀಸ್ ಆಗಿ ಹೋಗ್ಬಿಟ್ಟಿರ್ತಾರೆ. ಅದನ್ನ ನಮಗ್ ತೋರಿಸ್ತಾರೆ. ಮತ್ತೆ ಆ ಕ್ಯಾಪ್ಟನ್ಸಿ ಟಾಸ್ಕ್ ಏನು ಅಂತ ಕೂಡ ನಮ್ಮ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ನಾನು ಪ್ರೋಮೋ ವಿಡಿಯೋ ಇದಕ್ಕೆ ಮಾಡ್ದಾಗೇನೆ ಹೇಳಿದ್ದೆ. ಒಂದು
ಮನೇದು ಏನಿರುತ್ತೆ ಮ್ಯಾಪ್ ಥರ ಅದನ್ನ ಒಂದು ಡಿಸೈನ್ ಮಾಡಿರ್ತಾರೆ. ಹಲಿಗೆಗಳನ್ನ ಅಲ್ಲಲ್ಲಿ ಬೇರೆ ಬೇರೆ ಪ್ಲೇಸಸ್‌ಲಿ ಇಟ್ಟಿರ್ತಾರೆ. ಆ ಹಲಿಗೆನ ತಗೊಬಂದ್ಬಿಟ್ಟು ಅದು ಏನಿದೆ, ಯಾವ ಥರ ಮ್ಯಾಪ್ ಇದೆ ಅಂತ ನೋಡ್ಬಿಟ್ಟು, ಆ ಕೀ ಎಲ್ಲಿರುತ್ತೆ ಅಂತ ಫೈನಲಿ ಆ ಹಲಿಗೆ ಮೂಲಕನೇನೆ ತಿಳಿಸಿರ್ತಾರೆ. ಸೊ, ಆ ಒಂದು ರೂಮ್‌ಗೆ ಹೋಗ್ಬಿಟ್ಟು ಆ ಕೀನ ಹುಡುಕ್ಬಿಟ್ಟು ನಮ್ಮ ರಾಜ ಆಗಿರ್ತಾರ ಮಂಜಣ್ಣ ಆಗ್ಲಿ, ಆ ಕಡೆ ಯುವರಾಣಿ ಆಗಿರೋ ನಮ್ಮ ಮೋಕ್ಷಿತನಾಗ್ಲಿ ಬೇಗ ತೆಗ್ದ್ಬಿಟ್ಟು ಅವ್ರನ್ನ ಬಿಡುಗಡೆ ಮಾಡ್ಬೇಕಾಗಿರತ್ತೆ. ಈ ಟಾಸ್ಕ್ ಆಡಕ್ಕೆ ಆಕ್ಚುಲಿ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗೇ ಪ್ಲಾನ್ ಮಾಡಿ ಮೆಂಬರ್ಸ್‌ನ ಡಿಸೈಡ್ ಮಾಡಿದ್ರ ಅಂತ ಅನ್ನಿಸ್ತು. ತ್ರಿವಿಕ್ರಮ್ ಅವರು ಗೈಡ್ ಮಾಡ್ತಾರೆ. ಸಾರಿ ಇವರು ಗೌತಮಿ ಅವರು ಮತ್ತೆ ಐಶು ಅವರು, ಭವ್ಯ ಅವರು ಆಡ್ತಾರೆ. ಆ ಕಡೆಯಿಂದ ಹನುಮಂತು, ಶಿಶಿರು ಮತ್ತೆ ರಜತ್ತು ಇವರೆಲ್ಲ ಆಡ್ತಾರೆ. ನಮ್ಗೆ ಅಲ್ಲೇ ಅನ್ಸಿದ್ದು ಶಿಶಿರು ಗೈಡ್ ಮಾಡ್ಬೇಕಾಗಿತ್ತು, ರಜತ್ತು ಆಡ್ಬೇಕಾಗಿತ್ತು ಅಂತ. ಯಾಕಂದ್ರೆ ರಜತ್ ಅವರು ಮೆಂಟಲಿ ಅಷ್ಟು ಸ್ಟ್ರಾಂಗ್ ಇಲ್ವಾ? ಇಲ್ಲ ಅಂದ್ರೆ ಅವ್ರು ಇವಾಗ ತಾನೇ ಬಂದಿರೋದ್ರಿಂದ ಅವರಿಗೆ ಒಂದು ಮನೆ ಒಂದು ಎಲ್ಲೆಲ್ಲಿರುತ್ತೆ ಅಂತ ಒಂದು ಮ್ಯಾಪು ಗೊತ್ತಾಗ್ಲಿಲ್ವಾ ಅಂತಾನೆ ನನಗೆ ಕ್ವೆಶ್ಚನ್ ಮಾರ್ಕ್ ಆಯ್ತು. ತುಂಬಾನೇ ಗಿವ್ ಅಪ್ ಮಾಡ್ಬಿಟ್ರು. ಅಲ್ಲೇನೆ ಅವ್ರದ್ದು ಹೊರ್ಟೋಯ್ತು. ತ್ರಿವಿಕ್ರಮ್ ಅವರು ಬಂದು ಕೂಡ ಬಿಡಿಸ್ಬಿಡ್ತಾರೆ ಅಷ್ಟೊತ್ತಿಗೆ. ಅವರು ಒಂದು ನಕ್ಷೆನ ಜೋಡ್ಸೋ ಅಷ್ಟೊತ್ತಿಗೇನೆ. ಇದ್ ಸ್ವಲ್ಪ ಗೊತ್ತಿರೋರು, ಮನೆಯಲ್ಲಿ ತಿಳ್ಕೊಂಡಿರೋರು ಆ ಗೇಮ್‌ನ ಆಹ್, ಮಾಡಿದಿದ್ರೆ ಚೆನ್ನಾಗಿರೋದು. ಅಲ್ಲಿ ಇನ್‌ಫ್ಯಾಕ್ಟ್ ಭವ್ಯ ಅವ್ರು ಕೂಡ ಹೇಳ್ತಾರೆ ಶಿಶಿರು ಬುದ್ಧಿವಂತನ, ದಡ್ಡನ ಅಂತಾನೆ ಗೊತ್ತಾಗಲ್ಲ. ಅವನು ಗೈಡ್ ಮಾಡ್ಬಿಟ್ಟು ರಜತ್ ಅವ್ರ ಹತ್ರನೋ, ಬೇರೆಯವ್ರ ಹತ್ರನೋ ಆಡಿಸ್ಬೇಕಾಗಿತ್ತು ಅಂತ. ನನಗೆ ಒಂದ್ಸಲ ಏನನ್ಸುತ್ತೆ ಅಂದ್ರೆ ಹನುಮಂತು ಅವ್ರಗೆ ಗೈಡೆನ್ಸ್ ಕೊಡ್ಬೇಕಾಗಿತ್ತು. ಇಲ್ಲಾಂದ್ರೆ ಹನುಮಂತು ಆಗ್ಲಿಲ್ಲ ಅಂದ್ರೆ ಅಟ್‌ಲೀಸ್ಟ್ ಶಿಶಿರವ್ರಾದ್ರೂ ಕೂಡ ಗೈಡೆನ್ಸ್ ಕೊಡ್ಬೇಕಾಗಿತ್ತು. ಅಲ್ಲಿ ರಜತ್ ಅವ್ರಿಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ತಪ್ಪು ಮಾಡಿದ್ರಾ ಅಂತ ಕೂಡ ಅನ್ನಿಸ್ತು. ಮತ್ತೆ ಇಲ್ಲಿ ಒಂದು ಟಾಸ್ಕ್ ನಡೀತಿರೋ ಸಂದರ್ಭದಲ್ಲಿ ನಮ್ಮ ಚೈತ್ರ ಕುಂದಾಪುರ ಅವರು ಅನ್ವಾಂಟೆಡ್ಲಿ ಫೌಲ್ ಕೊಡ್ತಾ ಇದ್ರಾ ತ್ರಿವಿಕ್ರಮ್ ಅವ್ರಿಗೆ ಅಂತ ಕೂಡ ಅನ್ನಿಸ್ತು. ಯಾಕಂದ್ರೆ ಅಲ್ಲಿ ಅವರು ಆ ಹಲ್ಲಿಗೆನ ಟಚ್ ಮಾಡಿದ್ರೆ, ಅಲ್ಲಿ ಅಟ್‌ಲೀಸ್ಟ್ ಭವ್ಯ ಗೌಡ ಅವ್ರನ್ನ ಟಚ್ ಮಾಡಿದ್ರೆ, ಓಕೆ ಅಲ್ಲಿದೆ ನೋಡು ಅಂತ ಹೇಳ್ದಂಗಾಗುತ್ತೆ. ಬಟ್ ಅಲ್ಲಿ ಅಲ್ಲಿಗೆನ ಟಚ್ ಮಾಡ್ತಿದ್ದೀರಾ ಅಂತಾರೆ. ಅಲ್ಲಿ ಟಚ್ಚೇ ಆಗಿರಲ್ಲ ಇನ್‌ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ. ಮತ್ತೆ ಅಲ್ಲಿಂದ ಬರ್ತಾರೆ ತ್ರಿವಿಕ್ರಮ್. ಭವ್ಯಗೆ ಒಂದು ಸಜೆಷನ್ ಕೊಡ್ತಿರ್ತಾರೆ. ಆ ನಕ್ಷೆನ ಒಂದು ಜೋಡಿಸ್ಬೇಕಾದ್ರೆ. ಅಲ್ಲಿ ಕೂಡ ಟಚ್ ಆಯ್ತು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫೌಲ್‌ಗಳು ಕೊಡ್ತಾರೆ. ಹತ್ತತ್ತು ಸೆಕೆಂಡ್ಸ್ ಕೊಡ್ತಾರೆ ಆಕ್ಚುಲಿ ನಮ್ಮ ಚೈತ್ರ ಕುಂದಾಪುರ ಅವರು. ಇನ್‌ಫ್ಯಾಕ್ಟ್ ಭವ್ಯ ಅವ್ರಿಗೆ ಒಂದು ಕೋಪನೇ ಬಂದ್ಬಿಡುತ್ತೆ. ಮಿಡಲಲ್ಲಿ ಅವ್ರ ಬಳೆಗಳನ್ನೆಲ್ಲ ಟಕಾರ್ ಅಂತ ಕುಟ್ಬಿಡ್ತಾರೆ. ಎಲ್ಲಿ ಆ ಒಂದು ಇದು ಒಳಗಡೆ ಹೋಗಿರುತ್ತಾ ಕೈಯಲ್ಲಿ ಅಂತಾನೆ ನನಗೆ ಡೌಟು. ಯಾಕಂದ್ರೆ ಮಂಜಣ್ಣ ಕೇಳ್ತಿರ್ತಾರೆ ಟಾಸ್ಕ್ ಎಲ್ಲ ಆದ್ಮೇಲೆ ಸರಿ ಹೋಯ್ತಾ ಕೈ ಅಂತ. ಅಷ್ಟು ಪೇಷನ್ಸ್‌ನ ಕಳ್ಕೊಬಿಡ್ತಾರೆ. ಯಾಕಂದ್ರೆ ಚೈತ್ರ ಕುಂದಾಪುರ ಅವರು ಅಷ್ಟು ಓವರ್ ಆಗಿ ಆಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಒಂದು ಡೈರೆಕ್ಷನ್ ಹೇಳ್ತಿರ್ಬೇಕಾದ್ರೇನೆ ಆ ಕಡೆ ಹೋಗಿ, ಈ ಕಡೆ ಹೋಗಿ ಅಂತ ತ್ರಿವಿಕ್ರಮ್ ಅವರು ಮಾರ್ಗದರ್ಶನ ಕೊಡ್ತಿರ್ಬೇಕಾದ್ರೇನೆ ಚೈತ್ರ ಕುಂದಾಪುರ ಅವರು ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವ್ರಿಗೆ ಇರಿಟೇಟ್ ಮಾಡಕ್ಕೆ. ಇನ್‌ಫ್ಯಾಕ್ಟ್ ತ್ರಿವಿಕ್ರಮ್ ಅವರು ಏನ್ ಹೇಳ್ತಾ ಇದಾರೆ ಅನ್ನೋದು ಕೂಡ ಕೇಳ್ಸಕ್ಕೆ ಬಿಡ್ದಂಗೆ ಒಂದು ಗಲಾಟೆ ಮಾಡ್ತಾ ಇರ್ತಾರೆ. ಆ ಕಡೆ ಸುರೇಶ್ ಅವರು ತುಂಬಾ ಸ್ಮೂತ್ ಆಗೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅವ್ರ ಕಡೆಯಿಂದ ಯಾವುದೇ ಡಿಸ್ಟರ್ಬೆನ್ಸಸ್ ಆಗ್ಲಿ ಏನೂ ಆಗಲ್ಲ. ಬಟ್ ಈ ಕಡೆ ಚೈತ್ರ ಕುಂದಾಪುರ ಅವರು ಹೆಂಗಾದ್ರೂ ಮಾಡಿ ಇವ್ರನ್ನ ವಿನ್ ಆಗೋದನ್ನ ಹಾಳು ಮಾಡ್ಬೇಕಾ ಅನ್ನೋ ಒಂದು ಯೋಚನೆಯಲ್ಲೇ ಇಷ್ಟೆಲ್ಲ ಒಂದು ಮಾಡ್ತಾ ಇದ್ದಾರೆ ಗುರು ಅಂತ ನನಗನ್ನಿಸ್ತು. ಓವರ್ ಆಲ್ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಯ್ತು ಚೈತ್ರ ಕುಂದಾಪುರ ಅವರು ಆ ಥರ ಒಂದು ನಡ್ಕೊಂಡಿದ್ದು. ಬಟ್ ಅವ್ರು ಏನೇ ಮಾಡಿದ್ರು ಕೂಡ ಶಿಶಿರ್ ಜೊತೆ ಅದಾದ ನಂತರ ಒಂದು ಸ್ಕಿಟ್ ಮಾಡ್ತಾರೆ. ಅದು ಎಲ್ಲಾನು ಕೂಡ ಮರೆಸುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಆದ್ಮೇಲೆ ಫೈನಲಿ ನಮ್ಮ ತ್ರಿವಿಕ್ರಮ್ ಅವರು ತುಂಬಾ ಕ್ವಿಕ್ ಆಗಿದ್ರು, ತುಂಬಾ ಆಕ್ಟಿವ್ ಆಗಿದ್ರು, ತುಂಬಾ ಮೈಂಡ್ ಓಡಿಸಿದ್ರು. ಮಂಜಣ್ಣ ಅವ್ರನ್ನ ಬಿಡಿಸ್ಕೊಂಡು ಬರ್ತಾರೆ. ಬಿಡಿಸ್ಕೊಂಡ್ ಬಂದಾದ್ಮೇಲೆ ನಮ್ಮ ಮಂಜಣ್ಣ ಅವರು ಮೋಕ್ಷಿತನ ಕಾಲಿಳಿಯಕ್ಕೆ ಒಂದು ಹಾಡ್ ಹೇಳ್ತಾರೆ. ಮತ್ತೆ ಹಾಡ್ ಹೇಳ್ತಾರೆ. ಆಕಾಶದಲ್ಲಿ ಆ ಸಾಂಗ್ ಹೇಳ್ತಾರೆ. ಅದನ್ನ ಒಂದು ಎಮೋಷನ್‌ನ ಸಿಕ್ಕಾಪಟ್ಟೆ ಆಡ್ಕೊಳ್ತಾ ಇದಾರ ಮಂಜಣ್ಣ ಅವರು ಅಂತ ನನಗನ್ಸುತ್ತೆ. ಇವರು ಗೌತಮಿ ಅವರು ಪಾಸಿಟಿವ್ ಅಂತ ಹೇಳ್ತಾರಲ್ಲ, ಒಂದು ಎಮೋಷನ್‌ನ ಆಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಾ? ಇನ್‌ಫ್ಯಾಕ್ಟ್ ಅವತ್ತು ನನಗೆ ಮೋಕ್ಷಿತ್ ಅವರು ಹಾಡ್ ಹೇಳ್ಬೇಕಾದ್ರೆ ನಾಟಕ ಮಾಡಿದ್ರು, ಒಂದು ಮಂಜಣ್ಣನ್ಗೆ ಪವರ್ ಇದೆ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಅದು ಅವ್ರಿಗೆ ಸಿಕ್ಕಾಪಟ್ಟೆ ಜೆನ್ಯೂನ್ ಫೀಲಿಂಗೇ ಮೋಕ್ಷಿತದು ಅಲ್ಲಾಗಿತ್ತು ಅಂತಾನೆ ನನಗೆ ಪ್ರತಿ ಸಲನೂ ಅನ್ಸೋದು. ಈವಾಗ್ಲೂ ಕೂಡ ನೆನೆಸ್ಕೊಂಡ್ರೆ. ಬಟ್ ಅದನ್ನ ಒಂದು ಕಾಮಿಡಿಯಾಗೆ ಮಾತಾಡಿರೋದನ್ನ ಡೆಫಿನೈಟ್ಲಿ ಸುದೀಪ್ ಸರು ಈ ಸಲ ಅಂತೂ ಖಂಡಿತವಾಗ್ಲೂ ಕ್ವೆಶ್ಚನ್ ಕೇಳೇ ಕೇಳ್ತಾರೆ. ಇದಾದ ನಂತರ ನಮ್ಮ ಚೈತ್ರ ಮತ್ತೆ ಶಿಶಿರ್ ಅವರ ಸ್ಕಿಟ್ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ನಮ್ಮ ಸುರೇಶ್ ಅವ್ರದ್ದು 4 ಇಯರ್ಸ್ ಆನಿವರ್ಸರಿ ಇರುತ್ತೆ. ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಐಶು ಅವರ ಅಮ್ಮದ್ದು ಸ್ವಲ್ಪ ಫಂಕ್ಷನ್ ಮಾಡ್ತಾರೆ. ಐಶು ಅವ್ರು ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ. ಡೆಫಿನೆಟ್ಲಿ ಐಶು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಯಾಕಂದ್ರೆ ರಿಯಲಿ ಅಪ್ಪ ಅಮ್ಮ ಇದ್ದೋರ್ಗ ಕಥೆನೇ ಇಷ್ಟೊಂದು. ಆಕ್ಚುಲಿ ತುಂಬಾ ಎಮೋಷನಲಿ ಲೋ ಇರ್ತೀವಿ. ಯಾವುದೋ ಒಂದು ಸಪೋರ್ಟ್ ಬೇಕು ಅಂತ ಅನ್ಸುತ್ತೆ. ಯಾವ್ದಾದ್ರು ಊರಿಗೋದಾಗ ನಮ್ಗೇನಾದ್ರು ಇವಾಗ ರಜಾ ಇದೆ ಅಂದ್ರೆ ಅಪ್ಪ ಅಮ್ಮನ ಹತ್ರ ಹೋಗ್ತೀವಿ. ಅದ್ ಏನೂ ಇಲ್ದೇನೆ ಸಿಕ್ಕಾಪಟ್ಟೆ
ಒಂದು ಸ್ಟ್ರಾಂಗ್ ಲೇಡಿ ಅಂತ ಅನ್ಸುತ್ತೆ. ಇನ್‌ಫ್ಯಾಕ್ಟ್ ಚೈತ್ರ ಅವ್ರ ಹತ್ರ ಹೇಳ್ತಾರೆ ಅವರು. ಅಂದ್ಕೊಂತಾರೆ ಒಂದ್ ಸ್ವಲ್ಪ ಟೈಮ್ ಕಳೀತಾ ಕಳೀತಾ ಅದನ್ನ ಮರ್ತೋಗ್ತಾರೆ ಅಂತ. ಬಟ್ ಪ್ರತಿ ವರ್ಷಕ್ಕೂ ಆ ನೋವು ಜಾಸ್ತಿನೇ ಆಗುತ್ತೆ ಅಂತ. ಯಾಕಂದ್ರೆ ನಮ್ಮಂಥವರೆಲ್ಲ ಅಪ್ಪ ಅಮ್ಮನ ನೋಡಕ್ ಹೋಗ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ಆ ಐಶುಗೆ ಎಲ್ಲೋ ಒಂದು ಕೊರಗನ್ನೋದು ಇದ್ದೇ ಇರುತ್ತೆ. ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗುತ್ತೆ ಆ ಥರದವ್ರನ್ನ ನೋಡಿದಾಗ. ಇದೆಲ್ಲ ಆದ್ಮೇಲೆ ನಮ್ಮ ಚೈತ್ರ ಅವರು ಸ್ಕಿಟ್ ಮಾಡ್ತಾರೆ. ಚೈತ್ರ ಶಿಶಿರ್ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಚೈತ್ರ ಅವರು ಆರ್ಟಿಸ್ಟಾ ಇಲ್ಲಾಂದ್ರೆ ಒಂದು ಏನದು ಏನಂತಾರೆ ಪ್ರಚಾರ ಮಾಡೋ ಇವ್ರಾ ಅಂತ ನನಗೆ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಆರ್ಟಿಸ್ಟ್ ಆದ್ರೆ ಇವ್ರ ಲೈಫ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಶಿಶಿರು ಕೂಡ ಅಷ್ಟೇನೆ, ಚೈತ್ರ ಕೂಡ ಅಷ್ಟೇನೆ. ಆ ಡೈಲಾಗ್ಸ್ ಎಲ್ಲಾನು ಅಬ್ಬಾ! ಕ್ರೇಜಿಯಾಗಿ ಮಾಡಿದ್ರು ಅಂತ ಅನ್ನಿಸ್ತು ನನಗೆ. ಅದಾದ ನಂತರ ನಮ್ಮ ಹನುಮಂತು ಮತ್ತೆ ಧನರಾಜ್ ಅವರ ಡಿಸ್ಕಷನ್ ತೋರಿಸ್ತಾರೆ. "ಹೇ ಗೆಳೆಯ, ನಿನ್ಗೆ ಕ್ಯಾಪ್ಟನ್ ಆಗೋ ಕಳೆ ಎಲ್ಲ ಕಾಣಿಸ್ತಾ ಇದೆಯೋ? ಆಗ್ತೀಯೋ?" ಅಂತ ಹೇಳ್ತಾ ಇರ್ತಾರೆ. ನಮ್ಮ ಧನರಾಜ್ ಅವರು ಕ್ಯಾಪ್ಟನ್ ಏನೋ ಆಗ್ಬಿಡ್ತೀನಿ, ಆಮೇಲೆ ಗುಮ್ತಾರಲ್ಲ ಅಂತ ಸ್ವಲ್ಪ ಭಯ ಪಟ್ಟಂಗೆ ಕಾಣಿಸುತ್ತೆ. ಅದಾದ್ಮೇಲೆ ಹನುಮಂತ್ ಅವ್ರು ಹೇಳ್ತಾರೆ, "ಅರೇ ಇದ್ದಿದ್ದಂಗೆ ಹೇಳು, ಯಾಕೆ ಗುಮ್ತಾರೆ? ನೋಡೇ ಬಿಡೋಣ, ನೀನ್ ಆಗ್ತೀಯ ಈ ಸಲ ಕ್ಯಾಪ್ಟನ್ನು" ಅಂತ ಅಂದ್ಬಿಟ್ಟು ತುಂಬಾ ಧೈರ್ಯ ಕೊಡ್ತಾರೆ. ಇವರಿಬ್ರು ಫ್ರೆಂಡ್‌ಶಿಪ್ ನನಗೆ ಸಿಕ್ಕಾಪಟ್ಟೆ ಜೆನ್ಯೂನ್ ಅನ್ಸೋದು ಬಿಗ್ ಬಾಸ್ ಮನೇಲಿ. ಬೇರೆ ಯಾರನ್ನೋ ತುಳಿದು ಮುಂದೆ ಬರಬೇಕು ಅಂತ ಅನ್ಕೊಳ್ಳಲ್ಲ. ಗೇಮ್ ಅಂತ ಬಂದ್ರೆ ಗೇಮ್ ತರನೇ ಆಡ್ತಾರೆ. ಫ್ರೆಂಡ್‌ಶಿಪ್ ಅಂತ ಬಂದ್ರೆ ಅದನ್ನ ಸಪರೇಟ್ ಇಟ್ಟಿರ್ತಾರೆ. ಗೇಮು, ಫ್ರೆಂಡ್‌ಶಿಪ್‌ನ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಲ್ಲ. ತುಂಬಾ ಜೆನ್ಯೂನ್ ಆಗೆ, ತುಂಬಾ ಹಾನೆಸ್ಟ್ ಆಗೆ ಇವರಿಬ್ರು ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ನಮ್ಮ ಹನುಮಂತು ಮತ್ತೆ ಇವರ ಕ್ಯಾಪ್ಟನ್ಸಿ ಅನ್ನೋದು, ಸಾರಿ, ಫ್ರೆಂಡ್‌ಶಿಪ್ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದ ನಂತರ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿರುತ್ತೆ, ಕ್ಯಾಪ್ಟನ್ ಆಗಕ್ಕೆ ಟಾಸ್ಕ್ ಕೊಡೋದಕ್ಕಿಂತ ಮುಂಚೆ ಬೆಳಗ್ಗೆ ಆದ ತಕ್ಷಣ ನಮ್ಮ ಭವ್ಯ ಅವರು ಹೇಳ್ತಾ ಇರ್ತಾರೆ ತ್ರಿವಿಕ್ರಮ್ ಅವ್ರ ಹತ್ರ, "ಅರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಆ್ಯಕ್ಚುಲಿ ಈ ಸಲ ಕ್ಯಾಪ್ಟನ್ಸಿ ಟಾಸ್ಕು." ಯಾಕಂದರೆ ಲಾಸ್ಟ್ ಟೈಮು ಡೆಫಿನೆಟ್ಲಿ ಭವ್ಯಗೆ ಒಂದು ಕಮೆಂಟ್ ಹೇಳಿರ್ತಾರೆ ಸುದೀಪ್ ಸರು, 2 ವಾರ ತ್ರಿವಿಕ್ರಮ್ ಕ್ಯಾಪ್ಟನ್ಸಿ ಹೆಂಗಿತ್ತು ಅಂತ. ಅದಕ್ಕೆ ತ್ರಿವಿಕ್ರಮ್ ಕೂಡ ಭವ್ಯಗೆ ಹೇಳ್ತಾ ಇರ್ತಾರೆ, "ನೀನೇ ಹೇಳ್ತಾ ಇದ್ದಲ್ಲ ನಾನು ಒಂಟಿಯಾಗೆ ಆಡಬೇಕು, ನಾನು ಈ ಸಲ ಕ್ಯಾಪ್ಟನ್ಸಿ ಲೀಡ್ ಮಾಡಬೇಕು ಅಂತ. ಅದನ್ನೆಲ್ಲ ಜ್ಞಾಪಕ ಇಟ್ಕೋ, ಚೆನ್ನಾಗಿ ಆಡು" ಅಂತ ಹೇಳ್ತಿರ್ತಾರೆ. ಮತ್ತೆ ಈ ಕಡೆ ನಮ್ಮ ಮಂಜಣ್ಣ ಮತ್ತೆ ಗೌತಮಿ ಅವರ ಡಿಸ್ಕಷನು. ಗೌತಮಿ ಅವ್ರು ಹೇಳ್ತಾರೆ, "ಇಲ್ಲ ನಾನಾಗಬೇಕು ಮಂಜಣ್ಣ, ಇಲ್ಲಾಂದ್ರೆ ನೀನಾಗಬೇಕು" ಅಂತ. "ಯಾಕೆ ಗುರು, ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ನೀವೆಲ್ಲ ಆಗಕ್ಕೆ ಕಾರಣ ಆ ಕಡೆ ತ್ರಿವಿಕ್ರಮು, ಭವ್ಯ." ಓಕೆ, ತ್ರಿವಿಕ್ರಮ್‌ನೇನೋ ಮೋಕ್ಷಿತ್ ಅವರು ಸೈಡ್‌ಗೆ ಇಟ್ಟಿದ್ದಾರೆ. ಬಟ್ ಭವ್ಯ ಅಷ್ಟು ಚೆನ್ನಾಗಿ ಆಡಿ ಅದೆಲ್ಲ ಮಾಡಿಕೊಟ್ಟು ಮಂಜಣ್ಣ ಹೋಗಿ ಅಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿ ಈಗ ನಿನಗೆ ಸಪೋರ್ಟ್ ಮಾಡಬೇಕಾ ಅಕ್ಕ, ಗೌತಮಿ ಅಕ್ಕ? ನಂಗೆ ಹಂಗೆ ಅನಿಸಿದ್ದು ಆ್ಯಕ್ಚುಲಿ. ವಾರ ಪೂರ್ತಿ ಆಡಿ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋನ್ನೆಲ್ಲ ಸೈಡ್‌ಗೆ ಹಾಕ್ಬಿಟ್ಟು, ಇಲ್ಲ ನಾನಾಗಬೇಕು ಇಲ್ಲ ನೀನಾಗಬೇಕು ಅಂತ ಮಾತಾಡ್ತಿರಲ್ಲ, ಏನು ಹೇಳ್ಬೇಕೋ ಇವರಿಬ್ರಿಗೂ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಗೌತಮಿಯವರು, "ಮಂಜಣ್ಣ ನೀನು ನನಗೆ ಸಪೋರ್ಟ್ ಮಾಡಬೇಡ, ನಾನು ನಿನಗೆ ಸಪೋರ್ಟ್ ಮಾಡಲ್ಲ. ನಿನ್ನಾಟ ನೀನಾಡು, ನಾನು ಬಿಟ್ಕೊಡಲ್ಲ. ನನ್ನಾಟ ನಾನು ಆಡ್ತೀನಿ, ನಾನು ಬಿಟ್ಕೊಡಲ್ಲ" ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೆಣ್ಣೆ ಸವರಿಸ್ಕೊಳ್ಳೋ ಒಂದು ಮಾತಾಡ್ಬಿಟ್ಟು ನಮ್ಮ ಪಾಸಿಟಿವಿಟಿ ಅಕ್ಕ ಕ್ಯಾಪ್ಟನ್ಸಿ ಟಾಸ್ಕ್‌ನ ಶುರು ಮಾಡ್ತಾರೆ. ಎಲ್ಲರೂ ಸೂಪರಾಗಿ ಆಡಬೇಕು ಅಂತ ಎಲ್ಲ ಟ್ರ್ಯಾಕ್ ಪ್ಯಾಂಟು, ಟೀ ಶರ್ಟು ಹಾಕ್ಕೊಂಡು ರೆಡಿ ಆಗಿರ್ತಾರೆ. ಬಟ್ ಅಲ್ಲಿ ಬಿಗ್ ಬಾಸ್ ಅವರು ಟ್ವಿಸ್ಟ್ ಕೊಡ್ತಾರೆ. ಆ ಟ್ವಿಸ್ಟ್ ಏನಪ್ಪಾ ಅಂದರೆ, ಈಗ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾರಿದ್ದಾರೋ ಅವ್ರ ಪರ ಬೇರೆಯವ್ರು ಆಡಬೇಕಾಗಿರುತ್ತೆ. ಪರ ಅನ್ನೋದಕ್ಕಿಂತನೂ ಆ ನೀರನ್ನ ಯಾರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕ್ಯಾಪ್ಟನ್ ಆಗಬಾರ್ದು ಅಂತ ಅನ್ಕೊಳ್ತಾರೋ ಅವ್ರ ಒಂದು ಬಕೆಟ್ನ ಆ ನೀರಲ್ಲಿ ಹೋಗಿ ತುಂಬಿಸ್ಬೇಕಾಗಿರತ್ತೆ. ಕಲರ್ ವಾಟರ್ ಕೊಟ್ಟಿರ್ತಾರೆ, ಬಣ್ಣದ ನೀರು. ಮತ್ತೆ ಒಂದು ನೆಟ್ ತರ ಕಟ್ಟಿರ್ತಾರೆ. ಆ ಹಗ್ಗನ ದಾಟ್ಕೊಂಡು 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 ಹೋಗಿ ಲಾಸ್ಟಲ್ಲಿ ಆ ಗ್ಲಾಸಲ್ಲಿ ತಗೊಂಡೋಗ್ಬಿಟ್ಟು ಒಂದು ಬಕೆಟ್ಗೆ ನೀರು ಹಾಕ್ಬೇಕಾಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲೇನೆ ಎಲ್ಲರೂ ಒಂದಾಗ್ಬಿಡ್ತಾರೆ. ರಜತ್ ಆಗಿರ್ಬೋದು, ಐಶು, ಸಾರಿ, ರಜತ್ ಆಗಿರ್ಬೋದು, ಶಿಶಿರ್ ಆಗಿರ್ಬೋದು, ನಮ್ಮ ಚೈತ್ರ ಅವರಾಗಿರ್ಬೋದು, ಮೋಕ್ಷಿತ್ ಅವರಾಗಿರ್ಬೋದು, ಇವರೆಲ್ಲರೂ ಡಿಸೈಡ್ ಮಾಡಿಬಿಡ್ತಾರೆ, ಸರಿ ನಾವಂತೂ ಫಸ್ಟು ಮಂಜಣ್ಣನ ಟಾರ್ಗೆಟ್ ಮಾಡೋಣ ಅಂತ ಅನ್ಕೊಂತಾರೆ. ಬಟ್ ಮಂಜಣ್ಣ ಬೇಗ ಬಂದ್ಬಿಟ್ರೆ ನಮ್ಮ ಆಟ ಕೆಟ್ಟೋಗ್ಬಿಡುತ್ತೆ, ನಮ್ಮ ಪ್ಲಾನಿಂಗ್ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಗೌತಮಿನ ಕರ್ಕೊಳ್ತಾರೆ. ನಂತರ ಮಂಜಣ್ಣನ ಕರ್ಕೊಳ್ತಾರೆ. ಅದಾದ ನಂತರ ಭವ್ಯನ ಕರ್ಕೊಳ್ತಾರೆ, ಐಶುನ ಕರ್ಕೊಳ್ತಾರೆ, ಸುರೇಶ್ ಅವ್ರನ್ನ ಕರ್ಕೊಳ್ತಾರೆ. ಹಿಂಗೆ ಒಬ್ಬೊಬ್ಬರನ್ನೇ ಎಲಿಮಿನೇಟ್ ಮಾಡ್ಕೊಂಡು ಬರ್ತಾರೆ. ಲಾಸ್ಟಲ್ಲಿ ಉಳ್ಕೊಳ್ಳೋದೆ ನಮ್ಮ ಧನರಾಜ್ ಅವರು. ಸಿಕ್ಕಾಪಟ್ಟೆ ಚೆನ್ನಾಗೆ ಇಷ್ಟು ದಿನ ಕಷ್ಟಪಟ್ಟು ಆಡಿದ್ದಾರೆ. ಯಾಕಂದ್ರೆ ಮನೆ ಒಳಗಡೆ ಬಂದಿರೋ ಧನರಾಜ್‌ಗೂ, ಇವಾಗ ಮನೆ ಒಳಗಡೆ ಇರೋ ಧನರಾಜ್‌ಗೂನು ತುಂಬಾ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಒಂದು ಜಾಯಿಂಟ್ ಫ್ಯಾಮಿಲಿಲಿ ನಗ್ಕೊಂಡು ಏನು ಒಂದು ಕೆಟ್ಟದ್ದೇ ಏನು ಇದೆ ವರ್ಲ್ಡಲ್ಲಿ ಅನ್ನೋದೇ ಗೊತ್ತಿಲ್ಲದೆ ತುಂಬಾ ಅಮಾಯಕನಾಗಿ ಬಂದಿರೋ ಧನರಾಜ್ ಅವರು ಇವಾಗ ಇಷ್ಟೊಂದು ತಿಳ್ಕೊಂಡು ಎಲ್ಲಾರ್ ವಿರುದ್ಧನೂ ಮಾತಾಡ್ಕೊಂಡು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ. ಸೊ ಅಂಥವ್ರು ಒಂದು ನಿಜಾಯಿತಿಯಾಗಿ ಯಾವಾಗ್ಲೂ ಆಟಾಡ್ತಾರೆ. ಒಂದು ನಿಯತ್ತಿಂದ ಆಟಾಡ್ತಾರೆ ಆ ಮನುಷ್ಯ ಅಂತಾನೆ ಹೇಳ್ಬೋದು. ಅಲ್ಲಿ ಮೋಕ್ಷಿತ್ ಅವರು ಕೂಡ ಹೇಳ್ತಾರೆ ಧನರಾಜ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಗ್ರೂಪಲ್ಲಿ,
ಇಷ್ಟು ಅಷ್ಟು ನಿಯತ್ತಿಂದ ಇರೋದಂದ್ರೆ ಆ ವ್ಯಕ್ತಿನೇ. ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಗೆಲ್ಲಿಸ್ತಾರೆ. ಗೆದ್ದಾದ್ಮೇಲೂ ಕೂಡ ಹೇಳ್ತಾರೆ. ಐಶು ಅವ್ರು ಮಾತಾಡ್ಕೊಳ್ತಾ ಇರ್ತಾರೆ. "ಹೇ ಧನರಾಜ್ ಅವ್ರಿಗೆ ನಾವು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕಪ್ಪ. ಕ್ಯಾಪ್ಟನ್ ಆಗಿದ್ದಾರೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಅವ್ರ ಕ್ಯಾಪ್ಟನ್ಸಿನ ಸಕ್ಸಸ್ಫುಲ್ ಮಾಡಬೇಕು" ಅಂತ ಐಶು ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಮೋಕ್ಷಿತ್ ಅವ್ರು ಇದ್ಬಿಟ್ಟು ಎಂತೆಂಥವ್ರಿಗೋ ಸಪೋರ್ಟ್ ಮಾಡಿದೀವಂತೆ. ಇವ್ರಿಗೆ ಸಪೋರ್ಟ್ ಮಾಡಲ್ವಾ? ಮಾಡೋಣ ಬಿಡ್ರಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ. ನನಗನ್ಸಿದ್ದು ಡೆಫಿನೆಟ್ಲಿ ಒಂದು ಒಳ್ಳೆ ಮನುಷ್ಯ ಕ್ಯಾಪ್ಟನ್ ಆದ ಅಂತ. ನೋಡ್ಬೇಕು ಇವ್ರ ಕ್ಯಾಪ್ಟನ್ಸಿಲಿ ಫಿಸಿಕಲ್ ಟಾಸ್ಕ್ ಕೊಟ್ಟು ಹಾಳು ಮಾಡ್ತಾರಾ? ಧನರಾಜ್ ಅವ್ರನ್ನ ವೀಕ್ ಮಾಡ್ತಾರಾ? ಇಲ್ಲಾಂದ್ರೆ ಒಂದು ಫ್ಯಾಮಿಲಿ ವೀಕ್ ಮಾಡ್ಬಿಟ್ಟು ಎಂಟರ್‌ಟೈನ್ ಮಾಡ್ತಾರಾ? ಅಂತ ಅಂತೂ ಡೆಫಿನೆಟ್ಲಿ ನಾವು ಕಾದು ನೋಡ್ಬೇಕಾಗತ್ತೆ. ಇದಾದ ನಂತರ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಕೊಡ್ತಾರೆ. ಯಾವಾಗ್ಲೂ ಬರ್ತಾ ಬರ್ತಾ ದಿನಕ್ಕೂ ಕ್ಯಾಪ್ಟನ್ಸಿ ಪವರ್ ಜಾಸ್ತಿ ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ಈ ಸಲ ಧನರಾಜ್ ಅವರ ಕ್ಯಾಪ್ಟನ್ಸಿ ಇದನ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಪವರ್ನ. ಕ್ಯಾಪ್ಟನ್ ಪವರ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಉತ್ತಮ ಮತ್ತೆ ಕಳಪೆ ಯಾರ್ಯಾರು ಆಗ್ಬೇಕು ಅನ್ನೋದನ್ನ ಧನರಾಜ್ ಅವರೇ ಡಿಸೈಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಟ್ವಿಸ್ಟ್ ಕೊಡ್ತಾರೆ. ಧನರಾಜ್ ಅವರು ಕೂಡ ತುಂಬಾ ಮೆಚೂರ್ ಆಗಿ ಡಿಸಿಷನ್ ತಗೊಂಡ್ರು ಅಂತ ಅನ್ನಿಸ್ತು. ಅದು ಮುಂದಿನ ಸಂಚಿಕೆಯಲ್ಲಿ ಅಂತ ತೋರಿಸಿದ್ರು ಕೂಡ ನಮಗೆ ಪ್ರೋಮಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗೇನೆ ಅಲ್ಲಿ ಏನ್ ನಡೆದಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ. ಶೋಭಾ ಶೆಟ್ಟಿ ಅವರು ಕಳಪೆ ಆಗಿದ್ದಾರೆ. ಅವರು ಕಳಪೆ ಆಗೋದು ಕೂಡ ಕರೆಕ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಿನ್ನೆ ಎಪಿಸೋಡಲ್ಲಿ ಅವರೇ ಖುದ್ದಾಗಿ ಶೋಭಾ ಶೆಟ್ಟಿ ಅವರು ಧನರಾಜ್ ಮತ್ತೆ ಹನುಮಂತು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ನಾನೇ ಹೋಗಿ ಕಳಪೆ ಹಾಕೊಂಡ್ ಬಿಡ್ಲಾ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ನಾನು ಈ ಎಂಟೈರ್ ವಾರ ಏನಂದ್ರೆ ಏನೂ ಮಾಡಿಲ್ಲ ಅಂತ ಅವರೇ ಒಪ್ಕೊಂಡು ಈಗ ಧನರಾಜ್ ಅವರು ಕಳಪೆ ಕೊಟ್ರೆ ಯಾಕೆ ಇಷ್ಟೊಂದು ಎಮೋಷನಲ್ ಡ್ರಾಮಾ ಮಾಡ್ತಿದ್ದಾರೆ ಗುರು ಶೋಭಾ ಶೆಟ್ಟಿ ಅವರು ಅಂತ ಅನ್ನಿಸ್ತು. ಯಾಕೆ ಇಷ್ಟೊಂದು ಎಮೋಷನಲ್ ಡ್ರಾಮಾ ಮಾಡ್ತಿದ್ದಾರೆ ಅಂತ ಯಾಕೆ ಅನ್ನಿಸ್ತು ಅಪ್ಪ ಅಂದ್ರೆ ಅಲ್ಲಿ ಮಿಕ್ಕಿದ ಕಂಟೆಸ್ಟೆಂಟ್ ನನಗೆ ನಾನು ಆ ಪ್ರೋಮೋ ವಿಡಿಯೋ ಮಾಡಿದಾಗ ತುಂಬಾ ಜನ ಕಮೆಂಟ್ ಹಾಕಿರೋದು, "ಅಕ್ಕ ಭವ್ಯ ಬಕೆಟು ನಿಮ್ಮ ಭವ್ಯ ಏನ್ ಮಾಡಿದಾಳೆ ಇಂಟರ್ವ್ಯೂ ಮೂಲೆಯಲ್ಲಿ ಕುತ್ಕೊಳೋದ್ ಬಿಟ್ರೆ" ಅಂತೆಲ್ಲ ಮಾಡಿದ್ರು. ಅದನ್ನ ಯಾಕೆ ಕೊಟ್ಟಿಲ್ಲ ಅನ್ನೋದನ್ನ ಮೋಸ್ಟ್ಲಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಅಲ್ಲಿ ಭವ್ಯ ಆಡಿರೋ ರೀತಿನ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಗೌತಮಿ ಅವರು ಕೂಡ ಮಣ್ಣಿನ ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಈ ಸಲ ಧನರಾಜು, ಹನುಮಂತು ಮತ್ತೆ ನಮ್ಮ ರಜತ್ ಅವರು, ತ್ರಿವಿಕ್ರಮ್ ಅವರು ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಿಟ್ರೆ, ಮತ್ತೆ ನಮ್ಮ ಗೋಲ್ಡ್ ಸುರೇಶ್ ಇಷ್ಟು ಜನ ಬಿಟ್ರೆ ಇನ್ನೆಲ್ಲರೂ ಎಲ್ಲ ಮೂಲೆ ಗುಂಪುನೆ. ಇದನ್ನ ನೋಡಿ ಅಂತೂ ಡೆಫಿನೆಟ್ಲಿ ಅಳಿಯಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಶೋಭಾ ಶೆಟ್ಟಿ ಕಳಪೆ ಕರೆಕ್ಟೇ ನಮ್ಮ ಧನರಾಜ್ ಅವರು ಕೊಟ್ಟಿರೋದು ಅಂತ ನನಗನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು ಅಂತ ಫಟಾಫಟ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬಿಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.